ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕನ್ನಡಿಗ ವ್ಲಾಗ್ಸ್. ಸೊ ಗೈಸ್, ನಾನು ಇವತ್ತಿದ್ದೀನಿ ಶಿವಮೊಗ್ಗದ ಸಕ್ಕರೆ ಬೈಲಲ್ಲಿ. ಸೊ ಇವತ್ತು ಈ ಸಕ್ಕರೆ ಬೈಲ್ನ ಎಲಿಫೆಂಟ್ ಕ್ಯಾಂಪ್ನ ಪೂರ್ತಿಯಾಗಿ ಎಕ್ಸ್ಪ್ಲೋರ್ ಮಾಡಿಬಿಟ್ಟು ಹೋಗೋಣ ಅಂತೇಳಿ ಈ ಸಕ್ಕರೆ ಬೈಲಿಗೆ ಬಂದಿದ್ದೀನಿ. ಸೊ ಗೈಸ್, ನೀವು ಕೂಡ ಈ ಸಕ್ಕರೆ ಬೈಲಿಗೆ ಬರಬೇಕಂದ್ರೆ ಶಿವಮೊಗ್ಗದಿಂದ ಜಸ್ಟ್ ಒಂದು 14 ಕಿಲೋಮೀಟರ್ ಆಗುತ್ತೆ. ಅಂದರೆ 30 ರೂಪಾಯಿ ಟಿಕೆಟ್ ತೊಗೊತಾರೆ. ಸೀದಾ ನಿಮಗೆ ಎಲಿಫೆಂಟ್ ಕ್ಯಾಂಪ್ ಹತ್ರನೇ ಬಂದು ಬಿಡುತ್ತೆ ಬಸ್ಸು. ಸೊ ಗೈಸ್, ನಾನು ಇವಾಗ ಒಳಗಡೆ ಎಂಟ್ರಿ ಆಗಿದ್ದೀನಿ. ಸೊ ನೋಡ್ತಾ ಇದ್ರಲ್ಲ, ಸಕ್ಕರೆ ಬೈಲ್ ಆನೆ ಬಿಡಾರದ ಒಳಗಡೆ. ಸೊ ಬನ್ನಿ, ಫಸ್ಟು ಟಿಕೆಟ್ ತೊಗೊಂಡು ಆಮೇಲೆ ಒಳಗಡೆ ಹೋಗೋಣಂತೆ. ಸೊ ಗೈಸ್, ಒಬ್ಬರಿಗೆ ಟಿಕೆಟ್ ಬಂದುಬಿಟ್ಟು 50 ರೂಪಾಯಿ, ಮಕ್ಕಳಿಗಾದರೆ 10 ರೂಪಾಯಿ ಇರುತ್ತೆ. ಸೊ ಟಿಕೆಟ್ ತೊಗೊಂಡಾದ್ಮೇಲೆ ನಾವು ಒಳಗಡೆ ಎಂಟ್ರಿ ಆಗೋಕ್ಕಾಗೋದು. ಸೊ ಬನ್ನಿ, ಒಳಗಡೆ ಹೋಗ್ಬಿಟ್ಟು ಆ ಎಲಿಫೆಂಟ್ ಕ್ಯಾಂಪ್ನಲ್ಲಿ ಏನೇನು ಇರುತ್ತೆ ಏನು ಅನ್ನೋದು ಪೂರ್ತಿಯಾಗಿ ಎಕ್ಸ್ಪ್ಲೋರ್ ಮಾಡಿಬಿಟ್ಟು ತೋರಿಸ್ಬಿಟ್ಟು ಬರ್ತೀನಿ. ಸೊ ಗೈಸ್, ನೀವು ಫಸ್ಟ್ ಈ ಬಿಡಾರದ ಒಳಗಡೆ ಎಂಟ್ರಿ ಆಗ್ತಿದ್ದಂಗ್ಲೇ ಈ ಆನೆಗಳ ಕಾರ್ಯಾಚರಣೆಗಳು ಮತ್ತು ಈ ಆನೆಗಳಿಗೆ ಆಹಾರ ಏನು, ಮತ್ತು ಈ ಆನೆಗಳನ್ನು ಪಳಗಿಸೋದು ಹೇಗೆ, ಮತ್ತು ಈ ಆನೆಗಳು ಎಲ್ಲೆಲ್ಲಿ ಏನೇನು ಕೆಲಸಗಳನ್ನು ಮಾಡಿದ್ದೇವೆ ಅನ್ನೋದನ್ನು ಪೂರ್ತಿಯಾಗಿ ಫಸ್ಟ್ ಈ ಬ್ಯಾನರ್ ಒಳಗೆ ಹಾಕಿರ್ತಾರೆ. ಸೊ ಅದನ್ನು ನೋಡಿಕೊಂಡು ಆದಮೇಲೆ ನಾವು ಬ್ಯಾಕ್ ವಾಟರ್ ಹತ್ರ, ಅಂದರೆ ಆನೆಗಳನ್ನು ವಾಶ್ ಮಾಡ್ತಾರೆ, ಅಂದರೆ ತೊಳಿತಾರೆ, ಸ್ನಾನ ಮಾಡಿಸ್ತಾರಲ್ಲ, ಆ ಪ್ಲೇಸಿಗೆ ಹೋಗೋಣಂತೆ. ಫಸ್ಟು ಈ ಬ್ಯಾನರ್ ಇರೋದು ಏನೇನಂತ ನೋಡ್ಕೊಂಬಿಡಿ. ಸೊ ಗೈಸ್, ನಿಮಗೆ ಕಾಣ್ತಿದೆಯಲ್ಲ ಅಲ್ಲಿಂದ, ಅದು ಬಂದುಬಿಟ್ಟು ಅರ್ಜುನನ್ನ ಸ್ನಾನ ಮಾಡೋದಕ್ಕಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಗೈಸ್, ನಾನು ನಿಂತಿದ್ದೀನಲ್ಲ ಪ್ಲೇಸ್ ಬಂದುಬಿಟ್ಟು ಈ ಜಾಗದಲ್ಲಿ ಬಂದುಬಿಟ್ಟು ಎಲ್ಲ ಆನೆಗಳನ್ನು ತಂದು ಇಲ್ಲೇ ಕಟ್ ಹಾಕೋದು. ಅಂದರೆ ಸ್ನಾನ ಮಾಡಿಸಿ ಆದಮೇಲೆ ಎಲ್ಲ ಆನೆಗಳನ್ನು ತಂದು ಇಲ್ಲೇ ಕಟ್ ಹಾಕೋದು. ಸೊ ಇವಾಗ ಬಂದುಬಿಟ್ಟು ಫಸ್ಟು ಎಲ್ಲ ಆನೆಗಳನ್ನು ಸ್ನಾನ ಮಾಡಿಸೋದಕ್ಕೆ ಅಂತೇಳಿ ಭದ್ರಾ ಡ್ಯಾಮ್ನ ಹಿನ್ನೀರ ಹತ್ರ ಕರ್ಕೊಂಡು ಹೋಗ್ತಾರೆ. ಸೊ ಇವಾಗ ನಾವು ಫಸ್ಟು ಅಲ್ಲಿಗೆ ಹೋಗೋಣಂತೆ. ಸೊ ಬನ್ನಿ. ಸೊ ನೋಡ್ತಾ ಇದ್ರಲ್ಲ ಗೈಸ್, ನಾನು ಹತ್ರ ಬ್ಯಾಕ್ ವಾಟರ್ಗೆ ಹತ್ರ ಹೋಗೋಣ ಅನ್ನೋ ಟೈಮಲ್ಲಿ ಒಂದು ಆನೆನ ಕರ್ಕೊಂಡ್ಬರ್ತಾ ಇದ್ರು. ಸೊ ಅದನ್ನು ನಿಮಗೆ ತೋರಿಸ್ತೀನಿ ನೋಡಿ. ಈ ಆನೆನೂ ಕೂಡ ಅಲ್ಲಿಗೆ ಸ್ನಾನ ಮಾಡೋದಕ್ಕೆ ಕರ್ಕೊಂಡು ಹೋಗ್ತಾರೆ ಫಸ್ಟು. ಅಂದರೆ ಈ ಆನೆ ಯಾಕೆ ಇಲ್ಲ ಆಸೆ ಬರ್ತಿದೆ ಅಂದರೆ ಇದರ ದಾರಿ ಈ ಬಿಡಾರದ ಹಿಂಭಾಗದಲ್ಲೇ ಇರೋದು. ಹಾಗಾಗಿ ಈ ಆನೆ ಬಂದ್ಬಿಟ್ಟು ಈ ಒಳಗಾಸೆ ಬರ್ತಾ ಇದೆ. ಅಂದರೆ ಬೇರೆ ಆನೆಗಳೆಲ್ಲ ಹೊರಗಿಂದನೇ ಬರೋದು. ಅಂದರೆ ಈ ಆನೆ ಯಾಕೆ ಒಳಗಿಂದ ಬರುತ್ತೆ ಅಂದರೆ ಗೊತ್ತಿಲ್ಲ. ಅಂದರೆ ಸಪ್ರೇಟಾಗಿ ದಾರಿ ಇದೆ. ಸೊ ನೋಡ್ತಾ ಇದ್ರಲ್ಲ, ಈ ಆನೆ ಈಗ ಕೂಡ ಸ್ನಾನ ಮಾಡಿಸೋದಕ್ಕೆ ಅಂತೇಳಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನೋಡ್ತಾ ಇದ್ರಲ್ಲ ಗಾಯ್ಸ್, ನಾವು ಇವಾಗಿದೆ ಗಾಜನೂರು ಡ್ಯಾಮಿನ ಬ್ಯಾಕ್ ವಾಟರ್ ಹತ್ರ. ಸೊ ಗಾಯ್ಸ್, ನೀವು ಇಲ್ಲಿ ಬಂದುಬಿಟ್ಟು ಪ್ರತಿಯೊಂದು ಆನೆನೂ ಹತ್ತಿರದಿಂದನೇ ನೋಡಬಹುದು. ಅದು ಹೇಗೆ ಏನು ಅಂತ ನಿಮಗೆ ಪೂರ್ತಿಯಾಗಿ ತೋರಿಸ್ತೀನಿ. ಹತ್ತಿರದಲ್ಲೇ ನೀವು ಕೂಡ ಆನೆನ ಮುಟ್ಟಿ ವಾಶ್ ಮಾಡ್ಬೋದು, ನೀವು ಕೂಡ ಸ್ನಾನ ಮಾಡಿಸ್ಬೋದು ಆನೆಗೆ. ಸೊ ಬನ್ನಿ ತೋರಿಸ್ತೀನಿ. ಸೊ ಗೈಸ್, ಇವರೇ ನೋಡಿ ಅರ್ಜುನ. ಅಂದರೆ ನಿಮಗೆ ಅರ್ಜುನ ಅಂದರೆ ಈ ಹೆಸರು ಹೇಳಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಇದರ ಇತಿಹಾಸ ಏನು ಅನ್ನೋದು. ಅಂದರೆ ಹಾಸನದಲ್ಲಿ ನಡೆದಂತಹ ಕಾರ್ಯಾಚರಣೆಗೆ ಕಾರಣರಾದಂತಹವರೇ ಇವರು, ಅಂದರೆ ಅರ್ಜುನ. ಸೊ ನೋಡ್ತಾ ಇದ್ರಲ್ಲ ಗಾಯ್ಸ್, ಇಲ್ಲಿ ಪ್ರತಿಯೊಂದು ಆನೆಗೂ ಕೂಡ ಇಲ್ಲಿ ಸ್ನಾನ ಮಾಡಿಸಿ ಆಮೇಲೆ ಕರ್ಕೊಂಡು, ಅಂದರೆ ಪ್ರತಿದಿನವೂ ಕೂಡ ಆನೆಗಳಿಗೆ ಸ್ನಾನ ಮಾಡಿಸ್ತಾರಂತೆ ಇಲ್ಲಿ. ಸೊ ನೋಡ್ತಾ ಇದ್ರಲ್ಲ ಗಾಯ್ಸ್, ಒಂದೊಂದು ಆನೆನೂ ಕೂಡ ಇಲ್ಲಿ ಸ್ನಾನ ಮಾಡಿಸಿ, ನೀವು ಕೂಡ ಬಂದರೂ ಸ್ನಾನ ಮಾಡಿಸ್ಬೋದು. ಅಂದರೆ ಅದು ಟಿಕೆಟ್, ಅದಕ್ಕಂತಾನೆ ಸಪ್ರೇಟ್ ಆದ ಟಿಕೆಟ್ ಇರುತ್ತೆ. ಆ ಟಿಕೆಟ್ ಇದ್ದರೆ ನೀವು ಕೂಡ ಆನೆಗಳಿಗೆ ಸ್ನಾನ ಮಾಡಿಸಬಹುದು. ಸೊ ಗೈಸ್, ಇಲ್ಲಿ ಬಂದ್ಬಿಟ್ಟು ಸ್ನಾನ ಮಾಡಿಸ್ತಾರೋ ಆನೆ ಬಂದ್ಬಿಟ್ಟೆ ಅರ್ಜುನ. ಸೊ ನೋಡಿದಿರಲ್ಲ ಎಷ್ಟು ನೀಟಾಗಿ ಶಿಸ್ತಾಗಿ ಮಲ್ಕೊಂಡಿದ್ದಾನೆ ಈ ಅರ್ಜುನ. ಸೊ ಈ ಕಾರ್ಯಾಚರಣೆಗೂ ಕೂಡ ಹಾಗೆ ಅದೇ ಥರ ಕೆಲಸ ಮಾಡಿದ್ದು. ಸೊ ನೋಡ್ತಾ ಇದ್ದಾರೆ ಗೈಸ್, ಇದೊಂದೇ ಆನೆ ಅಲ್ಲ, ಎಲ್ಲ ಆನೆಗಳು ಕೂಡ ಫಸ್ಟ್ ಇಲ್ಲಿ ಬಾತ್ ಮಾಡಿಸ್ತಾರೆ. ಅದಾದಮೇಲೆ ನೆಕ್ಸ್ಟು ಆನೆಗಳಿಗೆ ರೈಡ್ ಇದ್ದರೆ ರೈಡ್ ಕರ್ಕೊಂಡು ಹೋಗ್ತಾರೆ. ಅಂದರೆ ಆನೆ ಸವಾರಿ ಮಾಡಿಸ್ತಾರೆ. ಅದಿಲ್ಲ ಅಂದರೆ ಸೀದಾ ಇದು ಬಿಡಾರದ ಹತ್ರ ಕರ್ಕೊಂಡು ಹೋಗ್ತಾರೆ ಸೀದಾ ಎಲಿಫೆಂಟನ್ನ. ಸೊ ನೀವು ಕೂಡ ಗಾಯ್ಸ್, ನೀವು ಇಲ್ಲಿ ಸಕ್ಕರೆ ಬೈಲ್ ಬ್ಯಾಕ್ ವಾಟರ್, ಅಂದರೆ ಸಕ್ಕರೆ ಬೈಲ್ ಎಲಿಫೆಂಟ್ ಕ್ಯಾಂಪ್ ಹತ್ರ ಬಂದರೆ ನೀವು ಗಾಜನೂರು ಬ್ಯಾಕ್ ವಾಟರ್ ಹತ್ರ ಬಂದುಬಿಟ್ಟು ಕಾಣ್ತಿದ್ದಿಲ್ಲ ಆ ಬೋಟಲ್ಲಿ ಒಂದು ರೈಡ್ ಕೂಡ ಹೋಗಬಹುದು. ಸೊ ಅದಕ್ಕಂತನೂ ಒಂದು ಸಪ್ರೇಟ್ ಆದ ಟಿಕೆಟ್ ಇರುತ್ತೆ. ಸೊ ಗೈಸ್, ನೀವು ಯಾವುದೇ ಆನೆಗೆ ಟಿಕೆಟ್ ತೊಗೋಬೇಕಂತ ಏನಿಲ್ಲ. ಅಂದರೆ ಒಂದೇ ಒಂದು ಟಿಕೆಟ್ ತೊಗೊಂಡು ಯಾವ ಆನೆಗೆ ಬೇಕಾದರೂ ನೀವು ಸ್ನಾನ ಮಾಡಿಸ್ಬಹುದು. ಅಂದರೆ ವಾಶ್ ಮಾಡಬಹುದು, ಫೋಟೋ ತೆಗೆಸ್ಕೋಬಹುದು, ವಿಡಿಯೋ ಮಾಡ್ಬೋದು, ಏನಾದರೂ ಮಾಡಬಹುದು. ಒಟ್ಟಲ್ಲಿ ಟಿಕೆಟ್ ಇರಬೇಕು. ಸೊ ನೋಡ್ತಾ ಇದ್ರಲ್ಲ ಗೈಸ್, ಇಲ್ಲಿ ಬಂದು ಈ ಥರ ಕೂರಿಸಿ ಫೋಟೋ ತೆಗೆದು ವಿಡಿಯೋ ಮಾಡಿಸೋದಕ್ಕೂ ಕೂಡ ಟಿಕೆಟ್, ಅಂದರೆ ಇವರು ಸಪ್ರೇಟ್ ಆದ್ರೆ ಈ ಮಾವುತರಿಗೆ ಏನಾರ ಕೊಟ್ಟರೆ ಅವರೇ ಟಿಕೆಟ್ ತೊಗೊಂಡಿಲ್ಲ ಅಂದರೂ ಅವರೇ ಕೂಡ ಹೆಲ್ಪ್ ಮಾಡ್ತಾರೆ. ಸೊ ಗೈಸ್, ಇದು ಬಂದ್ಬಿಟ್ಟು 3.5 ವರ್ಷದ ಮರಿ ಆನೆ. ಸೊ ನೋಡ್ತಾ ಇದ್ರಲ್ಲ ಗೈಸ್,
ಇದು ಬಂದ್ಬಿಟ್ಟು ಎಷ್ಟು ಚೆನ್ನಾಗಿದೆ. ಸೊ ಇದಕ್ಕೂ ಬಂದ್ಬಿಟ್ಟು ಸ್ನಾನ ಮಾಡಿಸಿದ್ರು. ಇದು ಬಂದು ಎಷ್ಟು ಶಿಸ್ತಾಗಿ ನಿಂತಿದೆ ನೋಡಿ ಗಾಯ್ಸ್. ಅಂದರೆ ಇದಕ್ಕೂ ಬಂದ್ಬಿಟ್ಟು ಸ್ನಾನ ಮಾಡಿಸೋದಕ್ಕೂ ಟಿಕೆಟ್ ಬೇಕು ಅಂದರೆ ಟಿಕೆಟ್ ಇರಲೇಬೇಕು. ಈ ಆನೆಗೂ ಸ್ನಾನ ಅಂದರೆ ಟಿಕೆಟ್ ಇದ್ರೆ ಯಾವ ಆನೆಗೂ ಬೇಕಾದರೂ ಸ್ನಾನ ಮಾಡಿಸಬಹುದು. ನೋಡ್ತಾ ಇದ್ದಾರಲ್ಲ ಗಾಯ್ಸ್, ಬೆಳಗಿನ ಜಾವ ಸಕ್ಕರೆ ಬೈಲಲ್ಲಿ 9:30ಗೆ ಎಷ್ಟು ಜನ ತುಂಬಿಕೊಂಡಿದ್ರು. ಅಂದರೆ ಬಂದಿದ್ದ ಟೈಮಲ್ಲಿ ಯಾರು ಕೂಡ ಇರಲಿಲ್ಲ. ಸೊ ಇವಾಗ ನಾವಿದ್ದೀವಿ ಇದು ಅರ್ಜುನನ ಮುಂದ್ಗಡೆ. ಸೊ ನೋಡ್ತಾ ಇರಲ್ಲ ಗೈಸ್, ಅರ್ಜುನನ ಸ್ನಾನ ಮಾಡ್ಕೊಂಡು ಇವಾಗ ಕರ್ಕೊಂಡು ಹೋಗ್ತಾರೆ. ಸೊ ಬನ್ನಿ ಆ ಬಿಡಾರದ ಹತ್ರ ನಾವು ಕೂಡ ಅರ್ಜುನನ ಜೊತೆಗೆ ಹೋಗೋಣ. ಸೊ ಗೈಸ್ ನೋಡ್ತಾ ಇದ್ರಲ್ಲ, ಇಲ್ಲಿ ಬಂದ್ಬಿಟ್ಟು ಇದೆ ನೋಡಿ 3.5 ವರ್ಷದ ಮರಿ ಆನೆ. ಸೊ ಇದು ಬಂದ್ಬಿಟ್ಟು ಇದರ ತಾಯಿ ಯಾರಂತ ಗೊತ್ತಿಲ್ಲ. ಸೊ ಬಟ್ ಎಲ್ಲಿ ಎಲ್ಲ ಆನೆಗಳಿದ್ವು. ಸೊ ನೋಡ್ತಿರಲ್ಲ ಗೈಸ್, ಇಲ್ಲಿ ಎಷ್ಟು ಜನ ಇದ್ದಾರೆ ಅಂದರೆ ಇಲ್ಲಿ ಫೋಟೋ ತೆಗೆಸ್ಕೊಳ್ತಾ ಇದ್ದಾರೆ. ಅಂದರೆ ಸಪ್ರೇಟ್ ಆಗಿ ನೀವು ಮಾವುತರಿಗೆ ಏನಾರು ಅಮೌಂಟ್ ಕೊಟ್ಟರೆ ಅವರು ಫೋಟೋ ವಿಡಿಯೋ ಮಾಡ್ಕೊಳೋದಕ್ಕೆ ನಿಮಗೆ ಸಹಾಯ ಮಾಡ್ತಾರೆ. ಸೊ ನೋಡ್ತಾ ಇದ್ರಲ್ಲ ಗೈಸ್, ಎಷ್ಟೊಂದು ಜನ ಇದ್ದಾರೆ. ಅಂದರೆ ಬೆಳಗಿನ ಜಾವ ನಾನು ಬಂದಾಗ ಅಷ್ಟೊಂದು ಜನ ಇರಲಿಲ್ಲ. ಸೊ ಇವಾಗ ಬಂದ್ಬಿಟ್ಟು ಎಷ್ಟು ಜನ ಕವರ್ ಆಗಿದ್ದಾರೆ ಅಂದರೆ ಇನ್ನು ಮಧ್ಯಾಹ್ನ ಹೊತ್ತು ಹೋದರೆ ಇನ್ನೂ ಜಾಸ್ತಿ ಜನನೇ ಆಗ್ತಾರೆ. ಅಂದರೆ ನಿಮಗೆ ಆನೆ ಹತ್ರ ಹೋಗೋದಕ್ಕೂ ಆಗಲ್ಲ, ಅಷ್ಟೊಂದು ಜನ ಕವರ್ ಆಗಿಬಿಡ್ತಾರೆ ಇಲ್ಲಿ. ಸೊ ನಾನು ಬಂದ್ಬಿಟ್ಟು ಬೆಳಗಿನ ಜಾವ 7:30-8 ಗಂಟೆಗೆ ರೀಚ್ ಆಗಿದ್ದೆ. ಸೊ ನೋಡ್ತಾ ಇದ್ರಲ್ಲ ಗಾಯ್ಸ್ ಇವಾಗ. ಸೊ ಗೈಸ್ ನಾವು ಕೂಡ ಒಂದು ಆನೆಗೆ ಸ್ನಾನ ಮಾಡಿಸಿ ಅಂದರೆ ಅಂದರೆ ಒಂದು ಸ್ವಲ್ಪ ಮೈ ಉಜ್ಜಿಬಿಟ್ಟು ಬಂದಾಯಿತು. ಇವಾಗ ನಾನು ಹೋಗ್ತಾ ಇದ್ದೀನಿ ಅರ್ಜುನನ ಹತ್ರ. ಅಂದರೆ ಅರ್ಜುನನ ಕರ್ಕೊಂಡು ಹೋಗಾಯಿತು. ಸೊ ಆ ಬಿಡಾರದ ಹತ್ರ ಅರ್ಜುನನ ಪೂರ್ತಿಯಾಗಿ ನಿಮಗೆ ತೋರಿಸ್ತೀನಿ ಬನ್ನಿ, ಅರ್ಜುನನ ಕತೆ ಇತಿಹಾಸದ ಬಗ್ಗೆ. ಸೊ ಗೈಸ್ ನೋಡ್ತಾ ಇದ್ರಲ್ಲ, ಅರ್ಜುನನ ಬಂದ್ಬಿಟ್ಟು ಸುಮಾರು 2014ರಲ್ಲಿ ಹಾಸನ ಅರಣ್ಯ ವಿಭಾಗದಲ್ಲಿ ಸೆರೆಹಿಡಿದು ತಂದಿದ್ರಂತೆ. ಸಕ್ರೆಬೈಲ್ ಆನೆ ಬಿಡಾರದಲ್ಲಿ ಪಳಗಿಸಿ ತರಬೇತಿ ನೀಡಲಾಗಿದೆ ಅಂತ ಹೇಳ್ತಾರೆ. ಸೊ ಬೆಳಗಾವಿ ಮತ್ತು ಎನ್ನಾರ್ಪುರದ ನಡುವೆ ಆನೆ ರಕ್ಷಣಾ ವೇಳೆ ಚಿರತೆ ದಾಳಿ ವೇಳೆಗೂ ಕೂಡ ಇದು ಸಹಾಯ ಮಾಡಿದೆ ಈ ಅರ್ಜುನ. ಸೊ ನೋಡ್ತಾ ಇದ್ರಲ್ಲ ಗೈಸ್, ಇದರ ದಂತ ಹೇಗಿದೆ ಅಂದರೆ ಆ ಎದುರಾಳಿ ಆನೆಗಳಿಗೂ ಕೂಡ ಭಯ ನಡುಗಿಸುವಂತ ಇದಿದೆ. ಸೊ ನೋಡ್ತಾ ಇದ್ರಲ್ಲ ಅರ್ಜುನನ. ಸೊ ಗಾಯ್ಸ್ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೆ. ಸೊ ಕುಂತಿ ಅನ್ನೋ ಆನೆಗೆ ಮತ್ತೆ ಕರ್ಕೊಂಡ್ ಬರ್ತಾ ಇದ್ರು. ಅದ್ರ ಜೊತೆಗೆ ಇನ್ನೊಂದು ಆನೆ ಕೂಡ ಬಂದಿದೆ. ಸೊ ಇವಾಗ 4-5 ಆನೆ ಇದೆ. ಸೊ ಬನ್ನಿ ಅದನ್ನು ಕೂಡ ನಿಮಗೆ ಪೂರ್ತಿಯಾಗಿ ತೋರಿಸ್ತೀನಿ. ಸೊ ಗೈಸ್ ನಾನು ಇವಾಗ ನೆಕ್ಸ್ಟ್ ಹೊರಟಿದ್ದೆ ಸೀದಾ ಶಿವಮೊಗ್ಗದ ಕಡೆ ಹೋಗಬೇಕು. ಸೊ ಹೋಗೋ ಟೈಮಲ್ಲಿ ಬಂದ್ಬಿಟ್ಟು ಪಾರ್ಕ್ ಒಳಗೆ ಅಂದರೆ ಪಾರ್ಕ್ ಒಳಗಡಿಸಿ ಹೋಗಿ ನೋಡ್ಕೊಂಡು ಹೋಗೋಣ ಅಂತೇಳಿ ಬಂದೆ. ಸೊ ಪಾರ್ಕ್ ಅಷ್ಟೊಂದು ಏನು ನೋಡೋ ಅಷ್ಟು ಇದೇನಿಲ್ಲ. ಸೊ ನೋಡ್ತಾ ಇರಲ್ಲ, ಮೇಂಟೆನೆನ್ಸ್ ಇಲ್ಲ. ವಾಚ್ಮ್ಯಾನ್ ಒಬ್ಬರು ಇದ್ದರು. ನೋಡ್ತಾ ಇದ್ರಲ್ಲ ಗೈಸ್, ಪಾರ್ಕ್ ಒಳಗೆ ಏನಂತ ನೋಡ್ಕೊಂತ ಪಾರ್ಕ್ ಏನಲ್ಲ ಇದು. ಸೊ ನಾನು ಇವಾಗ ಹೊರಟಿದ್ದೀನಿ ಶಿವಮೊಗ್ಗದ ಕಡೆಗೆ. ಸೊ ಗೈಸ್ ಇಲ್ಲಿಗೆ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕು ಮಾಡಿ, ಪರವಾಗಿಲ್ಲ. ಸೊ ಬಾಯ್.